21, 22, 23ನೇ ಕವನ. ಈ ಸುಬ್ಬರದಲ್ಲಿ ಗಮನವೆಲ್ಲಿಗೆ ದೇಶ ಕಾಳವ ನೋಡ ಈ ಸರ್ವಾಸುರದ ಸೌರಂಭವೆನೆನೆ ಪಾರ್ಥ ನಸುನಗುತ ದೇಶವಿದು ವನ ಕಾಲ ನಡುವಿರ ಅಳೈಸಲೆ ನಿಜ ಕಾರ್ಯ ಸಂಗತಿ ಗೊಸಗುವ ಗತಿ ಎಂದನ ಗಂಧರ್ವ ರಾಜಂಗೆ. ಅಂದರೆ ಅಂಗಾರವರ್ಮನು ದೇಶ ಕಾಲಗಳನ್ನು ನೋಡದೆ ಇಷ್ಟು ವೇಗದಿಂದ ಎಲ್ಲಿಗೆ ಹೋಗುತ್ತಿದ್ದೀರಿ ಎಂದು ಕೇಳುತ್ತಾನೆ. ಆಗ ಅರ್ಜುನನು, ನಾವಿರುವ ಪ್ರದೇಶ ಅರಣ್ಯ, ಕಾಲವು ನಡುರಾತ್ರಿ, ನಮ್ಮ ಕಾರ್ಯಕ್ಕಾಗಿಯೇ ಹೋಗುತ್ತಿದ್ದೇವೆ ಎಂದು ಉತ್ತರಿಸುತ್ತಾನೆ. ನರರು ಸುಳಿಯುವುದು ಪೂರ್ವ ಭಾಗದಲ್ಲಿ, ಅರಳಿ ಉತ್ತರ ಭಾಗದಲ್ಲಿ. ಕೇಚರರು ಸುಳಿಯುವುದು ಸೀಮೆ ಚತುರಾನನ ಸೃಷ್ಟಿಯಲ್ಲಿ ഇരുಳಿನುತ್ತರ ಭಾಗವಿದು. ನೀವು ನರರು ಬಹುದುದ್ದಂಡ ದರ್ಪಜ್ವರವಿದ ಕೌಷಧಿಯ ಕೊಡವೆನೆನುತ್ತಾ ತೆಗೆದಿಚ್ಚ. ಅಂದರೆ ಅಂಗಾರವರ್ಮನು ಬ್ರಾಹ್ಮಣ ಕಾಲವಿಭಾಗದಂತೆ ಮನುಷ್ಯರು ರಾತ್ರಿಯ ಮೊದಲರ್ಧ ಭಾಗದಲ್ಲಿ ಚಲಿಸಬೇಕು, ಉತ್ತರಾರ್ಧದಲ್ಲಿ ಕೇಚರರು ಸುಳಿಯಬೇಕು. ಅಂದರೆ ದೇವತೆಗಳು ರಾಕ್ಷಸರು ಸುಳಿಯಬೇಕು. ಇದು ರಾತ್ರಿಯ ಎರಡನೆಯ ಭಾಗ. ನೀವು ಮನುಷ್ಯರು, ಈಗ ನೀವು ಬಂದಿರುವುದು ದರ್ಪಜ್ವರ ಪೀಡಿತರಾಗಿ, ಜ್ವರಕ್ಕೆ ಔಷಧಿಯನ್ನು ಕೊಡುತ್ತೇನೆ ಎಂದು ಬಾಣವನ್ನು ತೆಗೆದು ಅರ್ಜುನನ ಮೇಲೆ ಪ್ರಯೋಗಿಸಿದನು. ಕನಲಿ ಫಲ್ಗುಣ ನಾದಡಿದ ಕೊಳ್ಳನುತ ಕೊಳ್ಳಿಗಳಿಟ್ಟ ನಗ್ನಿಯ ನೆನೆದು ಮಂತ್ರಿಸಲು ಅರಿಮುಖದ ಕಾರ್ಬೋಗೆಯ ಮುಬ್ಬಿನಲ್ಲಿ ಹೊನಲು ಗಿಡಗಳ ತಗಡು ಅರಿಯ ಕೊಂಡಿನಲ್ಲಿ ಮುತ್ತಿತ್ತು ರಥವನಾಥನ ಸರಳ ಸಾರಥಿಯ. ಅಂದರೆ ಅರ್ಜುನನು ಕೆರಳಿ, ಹಾಗಾದರೆ ಇದನ್ನು ತೆಗೆದುಕೋ ಎಂದು ಅಗ್ನಿಮಂತ್ರದಿಂದ ಅಭಿಮಂತ್ರಿಸಿ ಕೈಯಲ್ಲಿದ್ದ ಕೊಳ್ಳಿಯನ್ನು ಅಂಗಾರವರ್ಮನ ಮೇಲೆಸೆದನು. ಆ ಕೊಳ್ಳಿಯು ತುದಿಯಲ್ಲಿ ಉರಿಯುತ್ತಿದ್ದವು. ಸುತ್ತಲೂ ಕಪ್ಪು ಹೊಗೆ ಹಬ್ಬಿತು. ಕಿಡಿಗಳು ಪ್ರವಾಹ ಹರಿಯುತ್ತಿತ್ತು. ಉರಿಯ ತಗಡುಗಳು ಚೂಪಾಗಿ ಮುಂದುವರಿದ ಅಂಗಾರವರ್ಮನ ರಥ, ಬಿಲ್ಲು, ಬಾಣಗಳು ದೇಹ ಸಾರಥಿಗಳನ್ನು ಮುತ್ತಿತ್ತು. ಧನ್ಯವಾದಗಳು.